ಅಭ್ಯರ್ಥಿ ಕೂಡ ಇನ್ನೂ ಫೈನಲ್ ಆಗ್ತಾ ಇಲ್ಲ, ಮೈತ್ರಿ ಅಭ್ಯರ್ಥಿ. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಡಿ ಕೆ ಸುರೇಶ್ ಅವರ ಹೆಸರು ಬರ್ತಾ ಇದೆ, ಅವರು ಸಂಘಟನೆ ಮಾಡ್ತಾ ಇದ್ದಾರೆ. ಮೈತ್ರಿ ಆಗಿದ್ರು ನೋಡಪ್ಪ, ಇಲ್ಲಿ ಸುರೇಶು ಪಾರ್ಲಿಮೆಂಟ್ ಮೆಂಬರ್ ಅಲ್ಲ, ಇಲ್ಲಿ ಸುರೇಶು ಒಬ್ಬ ಪಂಚಾಯತಿ ಮೆಂಬರ್ ಆಫ್ ಪಂಚಾಯತ್. ಪ್ರತಿಯೊಂದು ಪಂಚಾಯತಿಗೂ ಭೇಟಿ ಮಾಡಿದೆ. ಹಿಂದೆ ನೀವು MP ನೋಡಿದ್ರಿ, ಕುಮಾರಸ್ವಾಮಿ ಅವರಿದ್ದರು, ದೇವೇಗೌಡರು ಇದ್ದರು. ಈಗ ಹೆಂಗೆ ಸುರೇಶ್ ಅವರು ಪಂಚಾಯತಿಗೆ ಹೋಗ್ತಾ ಇದ್ದಾರೆ, ನೀವೇನೋ ನೋಡಿದ್ದೀರಾ? ಪ್ರತಿ ಪಂಚಾಯತಿಗೂ ಭೇಟಿ ಮಾಡ್ತಾರೆ. ಅಂದರೆ ಜನರ ಮಧ್ಯೆ ಇಲ್ಲಿಂದ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಜನರ ಸಮಸ್ಯೆನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಒಬ್ಬೇ MP ಆಗಿದ್ರು ಕೂಡ ನಿಮ್ಮ ಸ್ವಾಭಿಮಾನನ ಏನಾದ್ರು ಧಕ್ಕೆ ತಂದಿದ್ದಾರಾ? ನನ್ನ ತಮ್ಮ ಅನ್ನೋದು ಒಂದು ಕಡೆ ಸೈಡ್ಗೆ ಬಿಸಾಕಿ, ಇದೇ ರೀತಿ ಒಗ್ಗಟ್ಟಿನಿಂದ ಹಿಂದೆ ಅನಿತಾ ಕುಮಾರಸ್ವಾಮಿ ನನ್ನ ಸೋದರಿನ ನಿಲ್ಲಿಸಿರ್ಲಿಲ್ವಾ? ಆಗ BJPಯವರು ನಿಂತಿರಲಿಲ್ಲ. ಆಗ ಕುಮಾರಸ್ವಾಮಿಯವರ ಧರ್ಮಪತ್ನಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ರು. ಏನು ಅಶೋಕ್ ಅವರು ಇಬ್ಬರು ಒಟ್ಟಿಗೆ ಪ್ರಚಾರ ಮಾಡಿದ್ರು. ಇದೇ ಸಂದರ್ಭ ಆಗೋಯಿತು. ಅವತ್ತು ಕೂಡ 1,32,000 ಅಂತರದಿಂದ DK ಸುರೇಶ್ ಅವರು ಗೆದ್ದಿದ್ದರು. ಇವತ್ತು ಅದೇ ಸಂದರ್ಭ. ಇನ್ನು ಭಾಳ ದೊಡ್ಡ ಶಕ್ತಿ ಈ ತಾಯಂದಿರು ಕೊಡ್ತಾ ಇದ್ದಾರೆ. ದೊಡ್ಡ ಬದಲಾವಣೆ ಆಗ್ತಾಯಿದೆ. ಸಾವಿರಾರು ಜನ ಕಾರ್ಯಕರ್ತರು, ದಳದ ಕಾರ್ಯಕರ್ತರು, BJP ಕಾರ್ಯಕರ್ತರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲ ಸೇರಿ ಯಾವುದೇ ಅಭ್ಯರ್ಥಿ ಮಾಡ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ನಾವು ಯಾರು ಅವ್ರ ಅಭ್ಯರ್ಥಿ ಬಗ್ಗೆ ನಮ್ಗೆ ವಿಚಾರನೂ ಇಲ್ಲ. ಏಕೆಂದರೆ ಯಾರು ಕೂಡ ಸುರೇಶ್ನ ಮ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುರೇಶ್ ತಿರುಗಾಡೋದ್ರ ಪ್ರಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಟಿ ಮೇಲೆ ನಿಲ್ಲಿಸ್ಬೋದೇ ಹೊರತು ವ್ಯಕ್ತಿ ಮೇಲೆ ನಿಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ.